ದರ್ಶನ್ ಪರವಾಗಿ ವಿರೋಧವಾಗಿ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ರೀತಿಯಲ್ಲಿ ಮಾತಾಡ್ತಾ ಇರೋದನ್ನ ನಾವು ನೋಡಿದ್ವಿ ನಾಗೇಂದ್ರ ಬಾಬು. ಈಗ ದರ್ಶನ್ ಸೆಕ್ಯೂರಿಟಿ ಒಬ್ರು ದರ್ಶನ್ ವಿಚಾರವಾಗಿ ಹಲವು ವಿಚಾರಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರೇಣುಕಸ್ವಾಮಿ ಮೇಲೆ ರಕ್ಕಸರಂತೆ ಡಿ ಗ್ಯಾಂಗ್ ದಾಳಿ ನಡೆಸಿದ್ದು, ದರ್ಶನ್ ಪಟಾಲಂ ಬಗ್ಗೆ ಸೆಕ್ಯೂರಿಟಿ ಹೇಳಿದ್ದೇನು ಹಾಗಿದ್ರೆ ದಾಸನ ಕ್ರೌರ್ಯ ಕಂಡು ಅಂಬರೀಷ್ ಬೆಚ್ಚ ಬೆದ್ದಿದ್ದಾರೆ. ಈ ಅಂಬರೀಷ್ ದರ್ಶನ್ ಅವರ ಮನೆಯ ಸೆಕ್ಯೂರಿಟಿ. ಸೆಕ್ಯೂರಿಟಿ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೆಕ್ಯೂರಿಟಿ ಜೊತೆ ನಮ್ಮ ಪ್ರತಿನಿಧಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಮೊದಲಿಗೆ ಅದನ್ನು ನೋಡ್ಕೊಂಬ ಆಮೇಲೆ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂಥ ಡಿ ಗ್ಯಾಂಗ್, ಮತ್ತೊಂದು ಕಡೆ ನಟ ದರ್ಶನ್ ಒಳ್ಳೆಯವರು, ಜನರ ಕಷ್ಟಕ್ಕೆ ನೆರವಾಗ್ತಾರೆ. ದರ್ಶನ್ ಜೊತೆಲಿರುವವರು ಸರಿ ಇಲ್ಲ, ಅದಕ್ಕೆ ಹೀಗಾಗಿದೆ. ರೇಣುಕಾ ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಅಂಬರೀಷ್ ಹೇಳಿದ್ದಾರೆ. 3 ವರ್ಷ ದರ್ಶನ್ ಮನೆಗೆ ಸೆಕ್ಯೂರಿಟಿ ಕೊಟ್ಟಿದ್ದೆ. ಅವ್ರು ಸೆಕ್ಯೂರಿಟಿ ಗಾರ್ಡ್ ಅಲ್ಲ, ಕನ್ಫ್ಯೂಸ್ ಮಾಡ್ಕೊಬಿಡಿ. ಸೆಕ್ಯೂರಿಟಿ ಗಾರ್ಡ್ ಅಲ್ಲ, ಸೆಕ್ಯೂರಿಟಿ ಏಜೆನ್ಸಿ ನಡೆಸ್ತಾ ಇರುವಂಥ ಮಾಲೀಕರು. ಸೆಕ್ಯೂರಿಟಿಯನ್ನು ಕೊಟ್ಟಿದ್ದೆ, ಈಗ ಕೋಟಿ ಕೊಡ್ತೀನಿ ಅಂದರೂ ಕೂಡ ನಾವು ದರ್ಶನ್ ಮನೆಗೆ ಸೆಕ್ಯೂರಿಟಿಯನ್ನು ಕೊಡೋದಿಲ್ಲ ಅಂತ ಹೇಳಿ ದರ್ಶನ್ ಮನೆಗೆ ಸೆಕ್ಯೂರಿಟಿ ಕೊಟ್ಟಿದ್ದಂತಹ ಏಜೆನ್ಸಿಯವರು ಕೊಟ್ಟಿರುವಂಥ ಹೇಳಿಕೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ ಸವಿತಾ. ಮೆಟ್ರೋ ರಿಪೋರ್ಟ್. ಅಂಬರೀಷ್ ಅನ್ನೋ ಜೊತೆ ಮಾತುಕತೆ ನಡೆಸಿದ್ದಾರೆ, ನೋಡ್ಕೊಂಬನ್ನಿ. ನಮ್ಮೊಟ್ಟಿಗೆ ಅಂಬರೀಷ್ ಅವರಿದ್ದಾರೆ. ಸೆಕ್ಯೂರಿಟಿಯನ್ನು ಕೊಟ್ಟಿದ್ರು ನಟ ದರ್ಶನ್ ಅವರಿಗೆ. ಸೊ ಎಷ್ಟು ವರ್ಷದ ಬಾಂಧವ್ಯ ಇತ್ತು, ಎಷ್ಟು ವರ್ಷ ಒಡನಾಟ ಇತ್ತು, ಈ ಟಚ್ಚಲ್ಲಿ ಇದ್ದಾರಾ ಇಲ್ವಾ ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ಮೊದಲಿಗೆ ಈ ಇನ್ಸಿಡೆಂಟ್ ಬಗ್ಗೆ ಏನು ಹೇಳ್ತೀರಾ? ತುಂಬ ಖಂಡನೆ ಮೇಡಮ್. ಯಾಕಂದರೆ ಒಂದು ಕುಟುಂಬಕ್ಕೆ ಒಂದು ಮಗುನ ಕಳ್ಕೊಂಡಿದೆ, ಅಪ್ಪನ ಕಳ್ಕೊಂಡಿದೆ. ನಮಗಂತೂ ತುಂಬ ಬೇಜಾರಾಗ್ತದೆ. ನಾವು ಅವತ್ತೇ ಹೇಳಿದೆ, ಅವರು ಆ ಥರ ಇನ್ಸಿಡೆಂಟ್ ಆಗೋದ ಆ ಕುಟುಂಬಕ್ಕೆ ನಾನು ಒಂದು ಸರ್ಕಾರದಿಂದ ಒಂದು ಸರ್ಕಾರದ ಕೆಲಸ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಮ್ಮ ಅವರ ಹೆಂಡತಿಗೆ ಅಂತೇಳಿ ಅವತ್ತೇ ನಾನು ಧ್ವನಿ ಕೊಡಿಸಿದ್ದೆ. ಜಸ್ಟ್ ಡೇಲ್ ಮುಖಾಂತರ ನಮಗೆ ಅಲ್ಲಿಗೆ ಅಪ್ರೋಚ್ ಮಾಡಿಸಿದ್ದು. ನಾವು ಆ ಶೂಟಿಂಗ್ ಸೆಟ್ಗೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಅವ್ರು ಹೇಳಿದ್ರು, ನಮ್ಮ ಮನೆಗೆ ಆರ್ ಆರ್ ನಗರ ಇರ್ತಕ್ಕಂಥ ಮನೆಯಲ್ಲಿ ಇಬ್ಬರನ್ನ ಸೆಕ್ಯೂರಿಟಿ ಹಾಕಬೇಕು, ಡೇ 1 ನೈಟ್ 1 ಅಂದಾಗ ಆಯಿತು ಸರ್ ಒಪ್ಕೊಂಡು ನಾವು ಹಾಕಿದ್ವಿ. 3 ವರ್ಷ ಹತ್ತ 4 ವರ್ಷ ಅಂದ್ಕೊಳ್ಳಿ. 2016ರಿಂದ 19ವರೆಗೂ ನಾವು ಮಾಡಿದ್ವಿ ಅವ್ರ ಹತ್ರ ಸೇವೆ. ಸೊ ನಾವಿದ್ದಾಗ ದರ್ಶನ್ ಸಾರೇ ಬೇರೆ, ಈಗ ನೋಡ್ತಾ ಇರೋ ದರ್ಶನ್ ಸಾರೇ ಬೇರೆ. ಏನು ಬದಲಾವಣೆ ನೋಡಿದ್ದೀರಾ? ಯಾವೆಲ್ಲ ಬದಲಾವಣೆಗಳು ನಿಮಗೆ ಶಾಕ್ ಆಗಿರುವಂಥವು? ನೋಡಿ ಮೇಡಮ್, ಅವಾಗ ನಮ್ಮ ಸೆಕ್ಯೂರಿಟಿಗೆ ತುಂಬ ಹೆಲ್ಪ್ ಮಾಡಿದರು. ಸೊ ನಮಗೆ ಬರ್ತಾಯಿತ್ತು, ಕಂಪ್ಲೇಂಟ್ ಬರ್ತಾಯಿತ್ತು. ಯಾವ ಥರ ಬರ್ತಾಯಿತ್ತು ಅಂದರೆ ಸುತ್ತಮುತ್ತಲು ಇರ್ತಕ್ಕಂಥ ಜನ ಸರಿ ಇಲ್ಲ, ಅವ್ರ ಸ್ನೇಹಿತರು ಸರಿ ಇಲ್ಲ ಅಂತೇಳಿ ನಮಗೆ ಡೈಲಿ ನಮ್ಮ ಯಾಕಂದರೆ ಮೇನ್ ಇಂಪಾರ್ಟೆಂಟು ಅವರು ಸೆಕ್ಯೂರಿಟಿ ಇರ್ತಕ್ಕಂಥ ನಮ್ಮ ಎವ್ರಿ ಡೇ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಸೊ ಯಾರು ಬರ್ತಾರೆ, ಯಾರು ಏನೇನು ತೊಂದರೆ ಆಗ್ತಾಯಿದೆಯಾ, ಏನು ಎತ್ತ. ಸೊ ನಮಗೆಲ್ಲ ಒಂಥರ ಇಂಟೆಲಿಜೆನ್ಸಿ ಇದ್ದಂಗೆ ನಮಗೆಲ್ಲ ಮಾಹಿತಿಗಳು ಸಿಗ್ತಾಯಿತ್ತು ಅಂತಲೇ ಹೇಳ್ಬೋದು. ದರ್ಶನ್ ಅವರು ಆಚೆ ಬಂದ ಮೇಲೆ ಮತ್ತೆ ಸೆಕ್ಯೂರಿಟಿ ಕೊಡ್ತೀರಾ ಹೆಂಗೆ? ಆ ಬಾಂಡಿಂಗ್ ಮತ್ತೆ ಮುಂದುವರಿಸ್ಕೊಂಡು ಹೋಗ್ಬೋದಾ, ಅಥವಾ ಮುಂದುವರಿಸದೇ ಇರೋಷ್ಟು ಡ್ಯಾಮೇಜ್ ಏನಾದರೂ ಆಗಿದೆನಾ ಅಂತ? ಇಲ್ಲ ಮೇಡಮ್, ಖಂಡಿತ. ಈಗ ಏನಾಗುತ್ತಂದರೆ ಆ ಘಟನೆ ಆಗಿ ಮಾರನೇ ದಿನವೇ ಅವ್ರು ಲಕ್ಷ್ಮಣ ಅಂತ ಗೊತ್ತಿರ್ಬೋದು ನಿಮಗೆಲ್ಲ. ಸೊ ಅವ್ರು ಬಂದು ನಮ್ಮ ಆಫೀಸ್ ಹತ್ರ ಒಂದು 4-5 ಅವರ್ ಕೂತ್ಕೊಂಡು ನನ್ನ ಹತ್ರ ಮಾತುಕತೆ ಎಲ್ಲ ಮಾಡಿದ್ರು. ನೋಡಿ ಸರ್, ನಾವು ಕಸ ಎತ್ತೀವಿ, ಇಲ್ಲಾಂದರೆ ಮೋರಿಯಲ್ಲಿ ಇದು ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ. ಬೇಕಾದ್ರೆ ನಮ್ಮಪ್ಪ ಸಂಪಾದನೆ ಮಾಡಿದ್ದಾರೆ ಜಮೀನು. ಬೆಳಗ್ಗೆ ಎದ್ದು 5 ಗಂಟೆಗೆ ಹೋಗಿ ಹಾಲು ಕರಿತೀವಿ, ಡೈರಿಗೆ ಹಾಕಿ ಜೀವನ ಮಾಡೋ ಅಂಥ ಎಲ್ಲ ಲಕ್ಷಣಗಳಿದೆ ನಮ್ಮ ಹತ್ರ. ನಾವು ಇದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಯಾಕಂದರೆ ನಮಗೂ ಕೆಲವೊಬ್ಬರೆಲ್ಲ ಸ್ನೇಹಿತರಿದ್ದಾರೆ, ಅವ್ರಿಗೆಲ್ಲ ನಾವು ಸರ್ವಿಸ್ ಕೊಟ್ಟಿದ್ದು, ದೊಡ್ಡವ್ರಿಗೆಲ್ಲ ಸರ್ವಿಸ್ ಕೊಟ್ಟಿದ್ವಿ. ನಮಗೇನು ಅವಶ್ಯಕತೆ ಇಲ್ಲ ಸರ್. ನಾವು ಒಳ್ಳೆತನ ಇದ್ದರೆ ಮಾತ್ರ ಬರ್ತೀವಿ. ಈ ಒಂದು ಟೀಮ್ನೇನಿದೆ ಅವ್ರು ದೂರ ಇಡ್ರಿ, ನಾವು ಬೇಕಾದರೆ ಸರ್ವಿಸ್ ಕೊಡೋಕೆ ಮುಂದುವರಿಸ್ತೀವಿ ಅಂತಲೇ ಹೇಳಕ್ಕೆ ಬಂದಿದ್ದೆ ನಾನು. ಒಮ್ಮೊಮ್ಮೆ ಇರುವ ಸಂಘವನ್ನೆಲ್ಲ ಬಿಟ್ಟು ಸರ್ವಿಸ್ ಕೊಡಿ ಅಂತ ಬಂದರೆ? ಇಲ್ಲ ಮೇಡಮ್, ನಾವು ಈಗ ಆ ಕಡೆಯಿಂದ ನಮಗೊಂದು ಕೋಟಿ ಪ್ರಾಪರ್ಟಿ ಬರುತ್ತೆ ಅಂತಂದರು. ಆ ಒಂದು ಚೈನ್ ಲಿಂಕನ್ನು ಬಿಟ್ಟು ದರ್ಶನ್ ಸರ್ ಏನು ಅವರ ತಂದೆ ತಾಯಿ ಮಕ್ಕಳಿದ್ದಾರೆ, ತಮ್ಮ ಇದ್ದಾರೆ ಅಂಥವ್ರು ಸವಾಸ ಖಂಡಿತ ಬಂದರೆ ಮತ್ತೆ ಕೊಡಿ ಅಂದರೆ 100% ಕೊಡ್ತೀವಿ. ಯಾಕಂದರೆ ಆ ಮನುಷ್ಯ ಅಂತೂ ಒಳ್ಳೆಯವ್ರು. ನಮ್ಮ ಸೆಕ್ಯೂರಿಟಿಗೆ ಮನೆಗೆ ಸಹಾಯ ಮಾಡಿದ ಮನೆ ಕಟ್ಟೋದಕ್ಕೆ. ಸೊ ಅದೆಲ್ಲ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರನೇ. ಯಾಕಂದ್ರೆ ಅರ್ಥದಿಂದ ನೋಡಿರೋದ್ರಿಂದ ಮೇಡಮ್ ಡೈಲಿ ಮಾಹಿತಿ ನಮ್ಗೆ ಬರ್ತಾಯಿತ್ತು. ಎಲ್ಲಿ ಹೋಗ್ತಾರೆ, ಏನು ಎತ್ತ, ಪ್ರತಿಯೊಂದು ವಿಚಾರಗಳು ನಮ್ಗೆ ಗೊತ್ತಾಗ್ತಾ ಇತ್ತು. ಸೊ ಒಳ್ಳೆ ಬಾಂಡಿಂಗ್ ಇತ್ತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ಗೆ ಶಿಕ್ಷೆ ನಿಶ್ಚಿತ ಅನ್ನುವಂತಹ ವಿಚಾರ ಒಂದು, ಶಿಕ್ಷೆಗೆ ಇನ್ನಷ್ಟು ಹತ್ತಿರ ಆಗ್ತಾ ಇದ್ದಾರೆ ಅನ್ನುವಂಥ ಪುಷ್ಟಿ ಕೊಡುವ ಅನೇಕ ಅಂಶಗಳು ಈಗ ಬಹಿರಂಗ ಆಗ್ತಾ ಇದೆ. ಸಿಐಡಿಯಲ್ಲಿ ಪಕ್ಕಾ ಲಾಕ್ ಆಗಿದೆ ಈ ರಕ್ಕಸರ ತಂಡ. ಸಾಕ್ಷ್ಯ ಸಮೇತ ಪೊಲೀಸರ ಕೈಗೆ ಈಗ ಈ ಟೀಮ್ ತಗಲಾಕೊಂಡಿದೆ. ತನಿಖೆಯನ್ನ ಚುರುಕುಗೊಳಿಸಿರುವಂತಹ ತಂಡಕ್ಕೆ ಇನ್ನಷ್ಟು ಸಾಕ್ಷ್ಯಗಳು ಲಭ್ಯ ಆಗ್ತಾ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ FSL ಟೆಸ್ಟ್ ಅಲ್ಲಿ ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿರುತ್ತೆ. ಇದರಿಂದ ಎಸ್ಕೇಪ್ ಆಗೋದಕ್ಕೆ ಅವ್ರು ಸಾಧ್ಯನೇ ಇಲ್ಲ. ಅಂದ್ರೆ ಸ್ಥಳದಲ್ಲಿ ಅವ್ರು ಇದ್ರು ಅನ್ನೋದು ಖಚಿತ. ಸ್ಥಳದಲ್ಲಿ ಈ ಸೋಕೋ ಟೀಮ್ ಹೋಗಿತ್ತು ಶ್ರೀಪಾದ, ನೀವು ಅಲ್ಲಿ ಹೋಗಿದ್ರಿ ಅವತ್ತಿನ ದಿನ. ಆ ಸೋಕೋ ಟೀಮ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಸೋಕೋ ಟೀಮ್ ಅಂದ್ರೆ ಕನ್ಫ್ಯೂಸ್ ಆಗಬೇಡಿ, ಸೋಕೋ ಟೀಮ್ ಅಂತಾರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಷ್ಟೇ. ಆ ಕ್ರೈಮ್ ಆಫೀಸರ್ಸ್ ಅಲ್ಲಿ ಹೋಗಿ ಅವ್ರು ಅದನ್ನು ಕ್ರಿಯೇಟ್ ಮಾಡಿ, ಅಂದರೆ ಅವರವರಲ್ಲೇ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅವ್ನು ರೇಣುಕಾ ಸ್ವಾಮಿನ ಕರ್ಕೊಂಬಂದ್ರು, ಇಲ್ಲಿ ಕುಣಿಸಿದ್ರು, ಅವನ್ನ ಕೇಳ್ತಾರೆ, ಮಹಾಜರ್ ಮಾಡೋದು ಟೈಮಲ್ಲಿ ಕೇಳ್ತಾರೆ ಏನೇನು ಮಾಡಿದ್ರು ಅಂತೇಳಿ. ಸರ್ ಇಲ್ಲಿ ಕರ್ಕೊಂಬಂದ್ವಿ ಸರ್, ಇಲ್ಲಿ ಹೊಡೆದ್ವಿ ಸರ್, ಅಲ್ಲಿಂದ ಅಲ್ಲಿ ಹೇಳ್ಕೊಂಡ್ವಿ, ಆಮೇಲೆ ಅಲ್ಲಿ ಹೊಡೆದ್ವಿ ಅಂತೆಲ್ಲ ಹೇಳಿದ್ರು. ಸೊ ಅವರೆಲ್ಲ ಹೇಳಿರ್ತಾರೆ. ಆ ಸೀನ್ ಆಫ್ ಕ್ರೈಮ್ ಇರುತ್ತಲ್ಲ, ಆ ಜಾಗದಲ್ಲೆಲ್ಲ ಹೋಗಿ ಒಂದಷ್ಟು ಎವಿಡೆನ್ಸ್ಗಳನ್ನು ಸಿಗುವಂಥ ಸ್ಥಳದಲ್ಲಿ ಸಿಗುವಂಥ ಕುರುಹುಗಳನ್ನು ಪತ್ತೆ ಮಾಡಿರ್ತಾರೆ. ಅದನ್ನು ಇಟ್ಕೊಂಡು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ ಇಲ್ಲಿ ಫಿಂಗರ್ ಪ್ರಿಂಟ್ ಇವರಿಂದ ತೊಗೋತಾರೆ. ಅರೆಸ್ಟ್ ಮಾಡಿದ್ಮೇಲೆ ಒಂದಷ್ಟು ಭಾಗ ಅವರ ಫಿಂಗರ್ ಪ್ರಿಂಟ್ ಎಲ್ಲ ತೊಗೊಂಡಿರ್ತಾರೆ. ಅದು ಮತ್ತು ಅಲ್ಲಿ ಸ್ಥಳದಲ್ಲಿ ಪತ್ತೆ ಆಗೋದು ಎಲ್ಲವೂ ಕೂಡ ಮ್ಯಾಚ್ ಆಗಿದೆ. ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಇದೆ ಈ ಪ್ರಕರಣದಲ್ಲಿ. ಮುಖ್ಯವಾಗಿ ಈ ಕೇಸ್ಗೆ ಈ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿರುವಂಥದ್ದು ಮತ್ತೊಂದು ತಿರುವನ್ನು ಪಡೆದುಕೊಳ್ಳೋದ್ರಲ್ಲಿ ಬಹಳ ಸಹಕಾರಿ ಆಗ್ತಾ ಇದೆ. ದರ್ಶನ್ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆಯಂತೆ, ಪವಿತ್ರ ಗೌಡ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆ ಅಂತ. ಹಾಗಿದ್ರೆ ಸ್ಥಳದಲ್ಲಿ ಇವರು ಅವತ್ತು ಹಲ್ಲೆ ನಡೆಸಿದ್ರು ಅನ್ನೋದಕ್ಕೆ ಆ CCTV ಫುಟೇಜ್ ಎಷ್ಟು ಖಾತ್ರಿ ಕೊಡ್ತಾ ಇದೆಯೋ ಅಷ್ಟೇ ಖಾತ್ರಿಯ ಸಂದೇಶವನ್ನು ಕೊಡ್ತಾ ಇರೋದು ಈ ಫಿಂಗರ್ ಪ್ರಿಂಟ್ಗಳು. ಸೊ ಈ ವಿಚಾರವಾಗಿ ಇನ್ನೊಂದು ವಿಶೇಷ ವರದಿ ಇದೆ, ಬನ್ನಿ ಆ ವರದಿಯನ್ನು ನೋಡ್ಕೊಂಬೋಣ. ರೇಣುಕಾಸ್ವಾಮಿ ಕೊಲೆಗೆ ಸಿಕ್ತು ಮಹತ್ವದ ಸಾಕ್ಷಿ. ದರ್ಶನ್ ಪವಿತ್ರ ಸೇರಿ 10 ಜನರ ಫಿಂಗರ್ ಪ್ರಿಂಟ್ ಮ್ಯಾಚ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪದಲ್ಲಿ ಈಗ ಹೊಸ ಸಾಕ್ಷಿಗಳು ಸಿಕ್ಕಿದ್ದು ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಟ ದರ್ಶನ್ ಪವಿತ್ರ ಗೌಡ ಸೇರಿ 10 ಜನರು ಕೊಲೆ ಮಾಡಿದ್ದಕ್ಕೆ ಸಿಕ್ಕಿದ್ದಂತೆ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದ್ದಂತೆ. ಈ ಮೂಲಕ ಆರೋಪ ಸಾಬೀತಾಗುವ ಹೊಸ್ತಿಲಲ್ಲಿ ಡಿ ಗ್ಯಾಂಗ್ ಮತ್ತಷ್ಟು ಸನಿಹಕ್ಕೆ ಬಂದಿದೆ ಎನ್ನುತ್ತಿವೆ ಪೊಲೀಸ್ ಮೂಲಗಳು. ಸದ್ಯ ಕಳೆದ 15 ದಿನಗಳಿಂದ ನ್ಯಾಯಾಂಗ ಬಂಧನದ ಹಿನ್ನೆಲೆ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ಗೆ ದಿನೇ ದಿನೇ ಸಂಕಷ್ಟದ ಸರಮಾಲೆ ಪೋಣಿಕೆಯಾಗ್ತಾ ಇದೆ. ಜೂನ್ 10ರಂದು ಖಾಕಿ ಕೆಡ್ಡಕ್ಕೆ ಬಿದ್ದಿದ್ದ ಡೆವಿಲ್ ಗ್ಯಾಂಗ್ ವಿಚಾರಣೆ, ಪಟ್ಟಣಗೆರೆ ಶೆಡ್ ಸೇರಿ ಹಲವೆಡೆ ಸ್ಥಳ ಮಹಾಜರು ಮಾಡಿದ್ದ ಪೊಲೀಸರು ಮಹತ್ವದ ಸಾಕ್ಷಿ ಕಲೆ ಹಾಕಿದ್ರು. ಇದೀಗ ಆ ಸಾಕ್ಷಿಗಳಿಗೆಲ್ಲ ಪುರಾವೆ ಒದಗುತ್ತಿದ್ದು, ರೇಣುಕಾಸ್ವಾಮಿ ಹಲ್ಲೆ ಮಾಡಿದ್ರಲ್ಲಿ ದರ್ಶನ್ ಪವಿತ್ರ ಸೇರಿ 10 ಮಂದಿ ಭಾಗಿಯಾಗಿದ್ದಕ್ಕೆ ಸೂಪರ್ ಕಾಪ್ ಸಾಕ್ಷಿ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಬಗ್ಗೆ FSL ಟೀಮ್ 100ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಸಂಗ್ರಹ ಮಾಡಿತ್ತು. ಇದರಲ್ಲಿ ಕ್ರೈಮ್ ಸೀನ್ ಫಿಂಗರ್ ಪ್ರಿಂಟ್ ಜೊತೆ 10ಕ್ಕೂ ಹೆಚ್ಚು ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದ್ದಂತೆ. ಹೈದರಾಬಾದ್ಗೆ ಕಳಿಸಿದ FSL ಪರೀಕ್ಷಾ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಪೊಲೀಸ್ ತಂಡ ಈಗ ಆ ಒಂದು ತಂಡಕ್ಕೆ ಮತ್ತಷ್ಟು ಬಲ ತುಂಬುವಂತಹ ಕೆಲಸ ಈ FSL ವರದಿಯಿಂದ ಆಗ್ತಾ ಇದೆ. ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇರೋದು ಒಂದು ಕಡೆ ಕೇಸ್ಗೆ ಇನ್ನೊಂದು ಟ್ವಿಸ್ಟ್ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಇದೇ ವಿಚಾರ ಡಿ ಗ್ಯಾಂಗ್ಗೆ ಎಷ್ಟು ಉರುಳಾಗ್ಬೋದು? ಶ್ರೀಪಾದ್ ಪಾಟೀಲ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ FSL ರಿಪೋರ್ಟ್ ಈಗ ಆರೋಪಿಗಳಿಗೆ ದೊಡ್ಡ ಸಂಕಷ್ಟವನ್ನ ತಂದೊಡ್ತಾ ಇದ್ರೆ, ಏನು ಈ ಆರೋಪಿಗಳು ಅಪರಾಧ ಘಟನೆ ನಡೆದಂಥ ಸ್ಥಳದಲ್ಲಿ ಇದ್ರು ಅನ್ನೋದನ್ನ ರುಜುವು ಮಾಡಲಿಕ್ಕೆ ಪೊಲೀಸರಿಗೆ ಒಂದು ದೊಡ್ಡ ಎವಿಡೆನ್ಸ್ ಆಗಿ ಮಾರ್ಪಾಡಾಗ್ತಾ ಇರ್ತಕ್ಕಂಥದ್ದು. ಏನು ಈಗ
ಪೊಲೀಸ್ ಉನ್ನತ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಏನು FSLಗೆ ಕಳಿಸಲಾಗಿತ್ತು, ಒಂದು ಕಡೆ 17 ಜನ ಆರೋಪಿಗಳನ್ನು ಬಂಧನ ಮಾಡಿದ ಬಳಿಕ ಅವರ ಒಂದು ಫಿಂಗರ್ ಪ್ರಿಂಟನ್ನು ತೆಗೆದು FSLಗೆ ಕಳಿಸಲಾಗಿತ್ತು. ಜೊತೆಗೆ ಏನು ಸೀನ್ ಆಫ್ ಕ್ರೈಮ್ನಲ್ಲಿ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಕೊಲೆ ನಡೆದ ಜಾಗದಲ್ಲಿ ಒಂದು ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡುವಂಥ ಕೆಲಸವನ್ನು FSL ಅಧಿಕಾರಿಗಳನ್ನು ಇಟ್ಕೊಂಡು ಮಾಡಲಾಗುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರು ಒಂದು ETS ಕಾರು, ಆ ಕಾರನ್ನು ಸಹ FSL ತಜ್ಞರನ್ನು ಬಳಸಿ ಅಲ್ಲಿ ಸಿಗುವಂಥ ಫಿಂಗರ್ ಪ್ರಿಂಟನ್ನು ಸಂಗ್ರಹ ಮಾಡಲಾಗಿತ್ತು. ಜೊತೆಗೆ ಅಲ್ಲಿಂದ ಏನು ಶೆಡ್ನಲ್ಲಿ ಹಲ್ಲೆ ಮಾಡಿದಂಥ ಜಾಗ, ಕೊಲೆ ಮಾಡಿದಂಥ ಜಾಗ, ಅಲ್ಲಿ ಸಿಗುವಂಥ ವಸ್ತುಗಳ ಮೇಲೆ ಒಂದು ಫಿಂಗರ್ ಪ್ರಿಂಟನ್ನು ತೆಗೆಯಲಾಗಿತ್ತು. ಜೊತೆಗೆ ಆ ಒಂದು ಸ್ಕಾರ್ಪಿಯೋ ಕಾರಲ್ಲಿ ಹಾಕ್ಕೊಂಡು ಆತನ ಶವವನ್ನು ಸಾಗಾಟ ಮಾಡ್ತಾರೆ, ಆ ಒಂದು ಕಾರ್ನಲ್ಲೂ ಸಹ ಫಿಂಗರ್ ಪ್ರಿಂಟ್ ತೆಗೆಯಲಾಗಿತ್ತು. ಈ ಒಂದು 3 ಕಡೆ ತೆಗೆದಿದ್ದಂಥ ಫಿಂಗರ್ ಪ್ರಿಂಟ್ಗೆ ಸಂಬಂಧಿಸಿದಂತೆ ಒಟ್ಟು 10ಕ್ಕೂ ಹೆಚ್ಚು ಜನ ಏನು ಆರೋಪಿಗಳಿದ್ದಾರೆ ಅವರ ಒಂದು ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆ. ಅದರಲ್ಲೂ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್ ಆಗ್ತಾ ಇದೆ ಅನ್ನೋ ಮಾಹಿತಿ ಪೊಲೀಸ್ ಇಲಾಖೆಯಿಂದ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ಬಲವಾಗಿ ಒಂದು ಆರೋಪಿಗಳು ಅಪರಾಧ ನಡೆದಂಥ ಸ್ಥಳದಲ್ಲಿ ಇದ್ರು ಅಂತೇಳಿ ರುಜುವಾತು ಮಾಡಲಿಕ್ಕೆ ಪೊಲೀಸರಿಗೆ ಒಂದು ದೊಡ್ಡ ಸಾಕ್ಷ್ಯ ಸಿಕ್ಕಂತಾಗಿರ್ತಕ್ಕಂಥದ್ದು. ಇದು ಮುಂದಿನ ದಿನಗಳಲ್ಲಿ ಏನು ಈ 17 ಜನ ಆರೋಪಿಗಳಿದ್ದಾರೆ ಇವರು ಜೈಲಿನಿಂದ ಹೊರಗಡೆ ಬರೋದಕ್ಕೆ ಸಾಕಷ್ಟು ಸಂಕಷ್ಟ ತಂದೊಡ್ಡುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಸೇರಿರುವಂಥ ಡಿ ಗ್ಯಾಂಗ್, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗುತ್ತೆ ಈಗ ಮುಂದಿನ ಹಂತದಲ್ಲಿ ನಿಮಗೆ. ಮತ್ತು 14ನೇ ದಿನ ಇವತ್ತು ಕಂಬಿಗಳ ಹಿಂದೆ ಇರುವಂಥ ಕಾಟೇರ 15 ದಿನದಲ್ಲಿ 10 kg ತೂಕ ಇಳಿಕೆ ಆಗಿದೆ ಅಂತ. ದರ್ಶನ್ ಆರೋಗ್ಯದ ಬಗ್ಗೆ ಈಗ ನಿನ್ನೆ ಅದನ್ನು ಬ್ರೇಕ್ ಮಾಡಿದ್ವಿ ನಾವು, 10 kg ತೂಕ ಇಳಿಕೆ ಆಗಿದೆ ಅಂತೇಳಿ. ಇದೇ ಈಗ ಜೈಲಧಿಕಾರಿಗಳಿಗೆ ಟೆನ್ಷನ್ ತಂದಿಟ್ಟಿದೆ. ಯಾಕಂದರೆ 15 ದಿನದಲ್ಲಿ 10 kg ಇಳಿಯೋದು ಅಂದರೆ ಅದು ತಮಾಷೆ ಮಾತಲ್ಲ. ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದು ಜೈಲಾಧಿಕಾರಿಗಳ ಒಂದು ಅವ್ರಿಗೆ ತಲೆಗೆ ಬಂದ್ಬಿಡುತ್ತೆ. ಅವ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದು. ಹೌದು, 100% ಅವ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆಮೇಲೆ 15 kg ಇಳಿದಿದ್ದಾರೆ ಅಂತೇಳಿ ನಾವು ಗಮನಿಸ್ಬೋದು. ಆದರೆ ಅರೆಸ್ಟ್ ಆದ ಬಳಿಕ ಕಸ್ಟಡಿಯಲ್ಲಿ ಇದ್ದಾಗಲೇ 4ರಿಂದ 5 kg ಇಳಿದಿದ್ರು, ಡೌನ್ ಆಗಿದ್ರು. ಅಲ್ಲಿಂದ ಇಲ್ಲಿಗೆ ಬಂದಾದ್ಮೇಲೆ ಓವರ್ ಆಲ್ ಆಗಿ ಅಂದರೆ ಕಳೆದ 15 ದಿನ 10 kg ಅಂತ ಹೇಳೋಕ್ಕಾಗಲ್ಲ. ಈ ಇನ್ಸಿಡೆಂಟ್ ಆದಾಗ 1 ತಿಂಗಳು ಹತ್ರ ಅನ್ಕೊಡಿ. ದರ್ಶನ್ ಈಗ ಜೈಲಲ್ಲಿ ಊಟ ಮಾಡಲಿಲ್ಲ ಅಂತಂದ್ರೆ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಜೈಲಾಧಿಕಾರಿಗಳು ಹೆಂಗ್ ಹೊಣೆ ಆಗ್ತಾರೆ? ಜೈಲಾಧಿಕಾರಿಗಳು ಅವ್ರಿಗೆ ನೋಡ್ಕೋಬೇಕು, ಅವ್ರಿಗೆ ಆದಂಥ ಜವಾಬ್ದಾರಿ ಇರುತ್ತೆ. ಅವರು ಊಟ ತಿಂಡಿ ಮಾಡಿಲ್ಲ ಅಂತಂದರೆ ಅವ್ರ ಆರೋಗ್ಯವನ್ನು ಚೆಕಪ್ ಮಾಡಿಸ್ಬೇಕು. ಅಲ್ಲೇ ಕಾರಾಗೃಹ ಜೈಲು ಆಸ್ಪತ್ರೆ ಇರುತ್ತೆ, ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸ್ಬೇಕು. ಆಮೇಲೆ ಇನ್ನೊಂದು ಅಂತಂದರೆ ಕೆಲವೊಮ್ಮೆ ಮಾನಸಿಕವಾಗಿ ಕುಗ್ಗೋಗ್ತಾರೆ ಕೆಲವರು. ಮಾಡಿರೋ ತಪ್ಪು ಅಂತೇಳಿ ಅರಿವಾದಾಗ ಪಶ್ಚಾತ್ತಾಪ ಪಡೋದಕ್ಕೆ ಶುರುವಾಗ್ತಾರಲ್ಲ, ಆ ಟೈಮಲ್ಲಿ ಅವರು ಈ ರೀತಿಯಾಗಿ ಆಗ್ತಾರೆ. ಆಗ ಜೈಲಲ್ಲಿ ಕೌನ್ಸಿಲಿಂಗ್ ಕೂಡ ನಡೆಯುತ್ತೆ. ಅದಕ್ಕೆ ಸಂಬಂಧಪಟ್ಟ ಒಂದು ವರದಿ ಇದೆ. ಕಂಬಿ ಹಿಂದೆ ದಾಸ ಹೇಗಿದ್ದಾರೆ, ಏನಾಗ್ತಾ ಇದೆ, ಯಾಕೆ ಟೆನ್ಷನ್ ಜೈಲಾಧಿಕಾರಿಗಳಿಗೆ, ಸಂಪೂರ್ಣವಾದಂಥ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಜೈಲುಟಕ್ಕೆ ಸುಸ್ತಾದ ದಾಸ, ಸಂಕಷ್ಟ ತಂದೊಡ್ತಾ ಸೆರೆವಾಸ. ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಅತ್ತೆಂದಿತ್ತ ಓಡಾಡಂಗೂ ಇಲ್ಲ, ಒಂದೇ ಕಡೆ ಲಾಕ್, ಬೇರೆಯವರೊಂದಿಗೆ ಇಲ್ಲ ಟಾಕ್. ಒಬ್ಬಂಟಿ ಅಂತಾಗಿರುವ ದರ್ಶನ್ಗೆ ಏನಾಗಿದೆ ಅನ್ನೋದೇ ಪೊಲೀಸರಿಗೆ ಟೆನ್ಷನ್ನು. ಪರಪ್ಪನ ಅಗ್ರಹಾರದಲ್ಲಿ 4 ಗೋಡೆಗಳ ಮಧ್ಯೆ ಲಾಕ್ ಆಗಿರುವ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಹೊರಗಡೆ ರಗಡ್ ಆಗಿದ್ದ ದಾಸ ಒಳಗೆ ಸೊರಗಿ ಹೋಗಿದ್ದಾರೆ. ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. ಹೀಗಾಗಿ ಏಕಾಏಕಿ 10 kg ತೂಕ ಇಳಿದಿದೆ. ಇದು ಜೈಲು ಸಿಬ್ಬಂದಿ ಹೊಸ ಶುರುವಾದಂತಿದೆ. ಕೇವಲ ಅರ್ಧ ತಿಂಗಳೊಳಗೆ 10 kg ಇಳಿದಿರುವುದಕ್ಕೆ ಜೈಲಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ದರ್ಶನ್ ಆರೋಗ್ಯದ ಬಗ್ಗೆ ತಲೆ ಕೆಡಿಸಿಕೊಂಡಿರುವ ಪೊಲೀಸರು ಏನು ಮಾಡೋದು ಅಂತ ಕಂಗಾಲಾಗಿದ್ದಾರೆ. ಯಾಕಂದ್ರೆ ತುಂಬಾ ವೇಗವಾಗಿ ತೂಕ ಇಳಿಯುವುದು ಅಪಾಯಕಾರಿ. ಅಲ್ಲದೆ ದರ್ಶನ್ ಮೊದಲ ದಿನಚರಿಗೂ ಈಗಿನ ದಿನಚರಿಗೂ ಸಾಕಷ್ಟು ವ್ಯತ್ಯಾಸವಿದೆ. ಹೀಗಾಗಿ ದರ್ಶನ್ ಆರೋಗ್ಯದ ಬಗ್ಗೆ ಜೈಲು ಅಧಿಕಾರಿಗಳು ಸಾಕಷ್ಟು ನಿಗಾ ಇಟ್ಟಿದ್ದಾರೆ. ಜೈಲು ಸೇರಿದ ಮೇಲೆ ದರ್ಶನ್ ದೇಹದಲ್ಲಿ ಬದಲಾವಣೆಗಳಾಗಿದ್ದು ಯಾಕಾಗಿ ಹೀಗೆ ಸೊರಗಿದ್ದಾರೆ ಅನ್ನುವ ತಲೆನೋವು ಪೊಲೀಸರಿಗಾಗಿದೆ. ಹೀಗಾಗಿ ಅವರ ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದು ಯಾವುದೇ ಅಪಾಯಕಾರಿ ಆಗದಂತೆ ದರ್ಶನ್ ಮೇಲೆ ಕಣ್ಣಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.